ಬಹಳಷ್ಟು ಜನ ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಬೇಕು ಅಂತ ಬರ್ತಾರೆ. ಅದರಲ್ಲಿ ಬಹಳಷ್ಟು ಜನ, ಅದರಲ್ಲಿ ಹೆಣ್ಣು ಮಕ್ಕಳು ಬರ್ತಾರೆ. ಓಕೆ, ಇಲ್ಲಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಇದ್ದಾರೆ. ನಾನು ಹಾಗಾಗಿ ಸ್ವಲ್ಪ ಹೆಣ್ಣು ಮಕ್ಕಳು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ರೆ ಏನಾಗುತ್ತೆ, ಯಾಕೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆನೂ ನಾನು ಟಾಪಿಕ್ ತಗೊಂತಾ ಇದ್ದೀನಿ. ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕಂತ ಬರ್ತಾರೆ. ಅವ್ರಿಗೆ ಮಧ್ಯಮ ವರ್ಗದವರು ಬಿಸ್ನೆಸ್ ಅನ್ನ 3 ತಿಂಗಳು 4 ತಿಂಗಳಿಗೆ ಬಿಟ್ಟು ಓಡೋಗ್ತಾರೆ. ಕಾರಣ ಏನ್ ಗೊತ್ತಾ, ಇವರು ಯಾರ ಜೊತೆಗೆ ಇರ್ತಾರೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನ ಬಿಸ್ನೆಸ್ಸಿಗೆ ಅಂತ ಎಂಟ್ರಿ ಆಗ್ತಾರೆ. 3 ತಿಂಗಳು 4 ತಿಂಗಳು ತುಂಬಾ ಜೋಶಲ್ಲಿ ಇರ್ತಾರೆ. ಆಮೇಲೆ ಬಿಸ್ನೆಸ್ಸು ಬೇಡ, MLM ಬೇಡ, ಇವ್ರ ಸವಾಸನೆ ಬೇಡ, ನಾನು ಏನೋ ಒಂದು ಕೆಲಸ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ತಣ್ಣಗೆ ಮನೇಲಿ ಬಿದ್ದಿರ್ತೀನಿ, ಇವ್ರ ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಏನ್ ಕಾರಣ ಇರ್ಬೋದು, ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ರಾಂಗ್ ಇದೆನೋ ಅಥವಾ ನಮ್ಮಲ್ಲಿ ಏನಾದ್ರೂ ಕೊರತೆ ಇದೆನೋ, ಇದು ಇವತ್ತಿನ ಪ್ರಶ್ನೆ. ಓಕೆ, ಟೆಸ್ಟ್ ಮಾಡೋಣಂತೆ. ಹೌದಲ್ಲ, ಈ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ, ಬ್ಲಡ್ ಟೆಸ್ಟ್ ಅದೆಲ್ಲ, ಯೂರಿನ್ ಟೆಸ್ಟ್, ಸ್ಯಾಂಪಲ್ಸ್ ಎಲ್ಲ ಮಾಡಿ ನಮ್ಮಲ್ಲಿ ಏನು ಕೊರತೆ ಇದೆ, ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕಂಡುಹಿಡಿತಾರಲ್ಲ, ನಮಗೆ ಜ್ವರ ಬಂದ್ಮೇಲೆ, ವೈರಸ್ ಅಟ್ಯಾಕ್ ಆಗಿದ್ಮೇಲೆ. ಸೊ ಇವತ್ತಿನ ಕ್ಲಾಸ್ ಏನು ಅಂತಂದ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಆಂಟಿ ವೈರಸ್ ಅಂತ. ಇವತ್ತು ನಿಮಗೊಂದು ವೈರಸ್ ಅಟ್ಯಾಕ್ ಆಗಿದೆ. ಆ ವೈರಸ್ ಏನು ಅಂತಂದ ಹೇಳಿದ್ರೆ, ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ ಬಿಡ್ತಾ ಇಲ್ಲ, ನಿಮಗೆ ಬಿಸ್ನೆಸ್ ಮಾಡಕ್ ಬಿಡ್ತಾ ಇಲ್ಲ, ನಿಮ್ಗೆ ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಪ್ರಾಡಕ್ಟ್ಸ್ ಅನ್ನ ಖರೀದಿ ಮಾಡಿ ವರ್ಕ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈ ವೈರಸ್ ಅನ್ನ ಹೇಗೆ ತೆಗಿಬೇಕು, ಅದಕ್ಕೆ ಮೊದಲು ನಾವೇನ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ಯೂರಿನ್ ಟೆಸ್ಟ್ ಮಾಡ್ತೀವಿ, ಏನೇನೋ ಮಾಡ್ತೀವಲ್ಲ ಹಾಗೆ. ಸೊ ಈಗ ಶರತ್ ಒಂದು ಟೆಸ್ಟ್ ಮಾಡ್ತಾನೆ. ಓಕೆ, ಆ ಟೆಸ್ಟ್ ಅಲ್ಲಿ ನೋಡೋಣಂತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ರಾಂಗಾ, ನಾವು ರಾಂಗಾ. ಓಕೆ, ಅದು ಒಂದು ಹಾಡಿದೆ ಅಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೆಣ್ಣು ಮಕ್ಕಳೇ ರಾಂಗ್ ಗುರು ಅಂತ. ಹಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟ್ರಾಂಗ್ ಗುರುನ, ಏನು ಜನರು ರಾಂಗ್ ಗುರುನ, ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಏನಾಗುತ್ತೆ, ನಾವೆಲ್ಲ ಮಧ್ಯಮ ವರ್ಗದಲ್ಲಿ ಬೆಳೆದಿದ್ದೀವಿ, ನಾವೆಲ್ಲ ಒಂದು ಡಿಗ್ರಿ ಗಿಗ್ರಿ ಏನೋ ಮಾಡಿದ್ದೀವಿ. ನಮ್ಮ ಅಪ್ಪ ಅಮ್ಮನೂ ಮಧ್ಯಮ ವರ್ಗದವರು, ನಮ್ಮ ತಾತ ಮುತ್ತಾತರು ಮಧ್ಯಮ ವರ್ಗದವರು, ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲ ಬಡವರು ಮತ್ತೆ ಮಧ್ಯಮ ವರ್ಗದವರು. ಹೌದಲ್ವಾ? ಸೊ ಈ ವಾತಾವರಣದಲ್ಲಿ ನಾವು ಬೆಳೆದಿದ್ದೀವಿ. ನಮಗೆ ಯಾರೋ ಒಬ್ರು ಬಂದ್ಬಿಟ್ಟು ಕೊಟ್ರು, ಏನ್ ಅವಕಾಶ ಕೊಟ್ರು ಅಂದ್ರೆ, ಸರ್ ನೀವು ಕೋಟಾಧಿಪತಿ ಆಗ್ಬೋದು, ಮೇಡಮ್ ನೀವು ಲಕ್ಷಾಧಿಪತಿ ಆಗ್ಬೋದು, ಮೇಡಮ್ ನಿಮ್ಮ ಜೀವನದಲ್ಲಿ ಬೆಂಚ್ ಕಾರ್ ಬರುತ್ತೆ, ಮೇಡಮ್ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಬರುತ್ತೆ, ಮೇಡಮ್ ನಿಮಗೆ ಜೈ ಜಯಕಾರ ಆಗುತ್ತೆ, ಮೇಡಮ್ ನಿಮಗೆ ಹೂವಿನ ಹಾರ ಹಾಕ್ತಾರೆ, ಸರ್ ನಿಮಗೆ ವೇದಿಕೆ ಮೇಲೆ ಕರೀತಾರೆ, ಸರ್ ನಿಮಗೆ ಎಲ್ಲರೂ ಚಪ್ಪಾಳೆ ತಡ್ತಾರೆ, ಸರ್ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ ಅಂತ ಒಂದು ಅವಕಾಶವನ್ನ ಕೊಟ್ರು. ನಾನು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಅವಕಾಶವನ್ನ ಕೊಟ್ರು, ಈ ಅವಕಾಶವನ್ನ ತಗೊಂಡ್ರು, ಖುಷಿ ಪಟ್ಟು ತಗೊಂಡ್ಬಿಟ್ರು. ಅಯ್ಯ ಹೌದಾ, ನನಗೂ ಜೈ ಜಯಕಾರ ಆಗುತ್ತಾ, ನನಗೂ ವಿನರ್ ಆಗ್ತಾರ, ನನಗೂ ಪ್ರೀತಿ ಮಾಡ್ತಾರ, ನನಗೂ ದುಡ್ಡು ಬರುತ್ತಾ, ನನಗೂ ಬೆಂಚ್ ಕಾರ್ ಬರುತ್ತಾ, ನಾನು ಫಾರಿನ್ ಟ್ರಿಪ್ ಮಾಡ್ತೀನ, ನಾನು 1 ಕೋಟಿ ದುಡಿತೀನ, ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಇಂಟ್ರೆಸ್ಟ್ ಇಂದ ತಗೊಂಡ್ಬಿಟ್ವಿ. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಏನು? ನೆಕ್ಸ್ಟ್ ಸೋಲನ್ನ ಒಪ್ಪಿಕೊಳ್ಳೋದು, ಸೋಲನ್ನ ಒಪ್ಪಿಕೊಳ್ಳೋದು, ಸೋಲ್ ಒಪ್ಕೊಂಡ್ಬಿಡೋದು. ಸರ್ ಈ ಬಿಸ್ನೆಸ್ ಸರಿ ಇಲ್ಲ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಲ್ಲಿ ಜನ ಸೇರೋದಿಲ್ಲ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಕಾಸ್ಟ್ಲಿ ಇದೆ, ನನಗೆ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಂದ್ರೆ ಜನರಿಗೆ ಇಷ್ಟ ಇಲ್ಲ, ನನಗೆ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಂತಂದ್ರೆ ಯಾರು ಮಾಡಲ್ಲ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಂದ್ರೆ ಜನ ಉಗಿತಾ ಇದ್ದಾರೆ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಂದ್ರೆ ನಮ್ಮ ಮನೆಯವರು ಸಪೋರ್ಟ್ ಮಾಡಲ್ಲ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಂತಂದ ಹೇಳಿದ್ರೆ ನನ್ನ ಸ್ನೇಹಿತರು ನನ್ನಿಂದ ದೂರ ಓಡೋಗ್ಬಿಡ್ತಾರೆ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಈ ಬಿಸ್ನೆಸ್ ಅಂತಂದ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಮಾತಾಡ್ತಾರೆ, ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಹೀಗೆ ಹೇಳಿ ಸೋಲನ್ನ ಒಪ್ಕೊಂಡು ಓಡೋಗ್ಬಿಡ್ತಾರೆ. ಅಂದ್ರೆ ನಾನ್ ಕರೆಕ್ಟ್ ಆಗಿದ್ದೀನಿ, ಬಿಸ್ನೆಸ್ ಸರಿ ಇಲ್ಲ ಅಷ್ಟೇ, ನಾನ್ ಚೆನ್ನಾಗಿದ್ದೀನಿ, ಕಂಪನಿ ಸರಿ ಇಲ್ಲ, ಕಂಪನಿಯಲ್ಲಿ ಪರ್ಚೇಸ್ ಮಾಡ್ಬೇಕಂತೆ, ಕಂಪನಿಯಲ್ಲಿ ಜಾಯ್ನಿಂಗ್ ಆಗ್ಬೇಕಂತೆ, ಕಂಪನಿಯಲ್ಲಿ ಜನ ಸೇರಿಸ್ಬೇಕಂತೆ, ಅದು ಸರಿ ಇಲ್ಲ, ನಾನ್ ಸರಿ ಇದ್ದೀನಿ. ಅದೊಂದು ಇಲ್ಲಿರ್ಲಿದ್ರೆ ನಾನು ಮಾಡ್ಬಿಡ್ತಾ ಇದ್ದೆ. ಸೊ ಇದೇನಾಗ್ಬಿಡುತ್ತೆ ಅಂತಂದ್ರೆ, ಈ ಮಂಗನ ಕೈಲಿ ಮಾಣಿಕ್ಯ ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಎಲ್ಲ ಬಿಗಿನಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರೆಲ್ಲರಿಗೂ ಏನಾಗ್ಬಿಡುತ್ತೆ ಅಂದ್ರೆ,
ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಿರುತ್ತೆ. ಅದದ್ದು ಈ ಕತ್ತೆಗೆ ಏನ್ ಗೊತ್ತು, ಕಸ್ತೂರಿ ವಾಸನಿ ಅಂತ ಹೇಳ್ತಾರಲ್ಲ ಹಾಗೆ. ನನಗೂ ಹಂಗೆ ಆಗಿತ್ತು. ನಾನು ಆ ಆ ಕತ್ತೆ ಆ ಮಂಗ ನಾನೇ ಅಂತ ಅನ್ಕೊಳ್ಳಿ, ನೀವಲ್ಲ ನಾನು ಅಂತ ಅನ್ಕೊಳ್ಳಿ. ಸೊ ಒಂದು ದಿನ ನಾನು 19ನೇ ವಯಸ್ಸಲ್ಲಿದ್ದೆ, ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ ದಾವಣಗೆರೆಯಲ್ಲಿ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಒಬ್ರು ತಂದು ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಬಿಟ್ರು. ಅವಾಗ ಏನಾಯ್ತು ನನ್ನ ಲೈಫಲ್ಲಿ, ನಾನು ಮಂಗನಂಗೆ ಆಡ್ತಾ ಇದ್ದೆ. ನನಗೆ ಅದರದ್ದು ಆ ಮಾಣಿಕ್ಯದ ಬೆಲೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ಶಾಲೆ, ನನ್ನ ಸ್ನೇಹಿತರು ಎಲ್ಲ ಏನು ಅಂತಂದು ಹೇಳಿದ್ರೆ ಇಷ್ಟರಲ್ಲೇ ಬದುಕಿದವರು. ನಮಗೆ ಈ ಪ್ರಪಂಚನೇ ಗೊತ್ತಿರಲಿಲ್ಲ. ನಾವು ಹೊರಗಡೆ ಹೋಗಿ ನೋಡೇ ಇರಲಿಲ್ಲ ಪ್ರಪಂಚನ. ಈಗ ನಿಮ್ ಪ್ರಪಂಚ ಹೇಳ್ಬೇಕು ಅಂದ್ರೆ ನಿಮ್ ಪ್ರಪಂಚ ಏನಂದ್ರೆ ಅದೇ ಮೊಬೈಲ್. ಸೊ ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತ್ಕೊಂತಿರಲ್ಲ, ಅದೇ ನಿಮ್ ಪ್ರಪಂಚ. ನಿಮ್ ಪ್ರಪಂಚ ಏನು ಅಂತಂದು ಹೇಳಿದ್ರೆ ಸೀರಿಯಲ್ಲು, ನಿಮ್ ಪ್ರಪಂಚ ಏನು ಅಂತಂದ್ರೆ ಮದುವೆ, ನಿಮ್ ಪ್ರಪಂಚ ಏನು ಅಂತಂದ್ರೆ ಅಷ್ಟೇ. ಓಕೆ, ಇವೆಲ್ಲವನ್ನ ಹಿಡ್ಕೊಂಡ್ಬಿಟ್ಟು ನಾವೀಗ ಹೇಗೆ ಬಿಸ್ನೆಸ್ ಮಾಡಬೇಕು? ಸಾಧ್ಯನೇ ಇಲ್ಲ. ಬಿಸ್ನೆಸ್ ಮಾಡಕ್ ಆಗಲ್ಲ. ನೆನ್ಪಿಟ್ಕೊಂಬಿಡಿ, ನಾನು ನೇರವಾಗಿ ಮಾತಾಡ್ತೀನಿ. ಹಾಗೂ ನಾನು ರಿಯಾಲಿಟಿ ಸ್ಪೀಕರು. ನನಗೆ ಮೋಟಿವೇಶನ್ ಅಂದ್ರೆ ಪಂಪ್ ಹೊಡೆಯೋದಕ್ಕೆ, ಮೋಟಿವೇಶನ್ ಮಾಡೋದಕ್ಕೆ ಬರಲ್ಲ. ಓಕೆ, ನನ್ನ ಪರಿಚಯ ಮಾಡ್ಕೋಬೇಕು ಅಂದ್ರೆ ನನ್ನ ಹೆಸರು ಶರತ್ ಅಂತ. ನನಗೆ ಜನ ಪ್ರೀತಿಯಿಂದ MLM, ನೆಟ್ವರ್ಕ್ ಮಾರ್ಕೆಟಿಂಗ್ ಶರತ್ ಅಂತ ಕರೀತಾರೆ. ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ MLM ಶರತ್ ಅಂತ ಇದೆ. ಪಾಪ ಭಾರತಿ ಅವರಿಗೆ ನನ್ನ ಬಗ್ಗೆ ಪರಿಚಯ ಇಲ್ಲ ಅಂತ ಅನ್ಕೊಂತೀನಿ, ಬಟ್ ನನ್ನ ಬಗ್ಗೆ ತುಂಬಾ ಅಭಿಮಾನ ಇದೆ, ಪ್ರೀತಿ ಇದೆ ಅವರಿಗೆ. ಓಕೆ, ಸೊ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ 5ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೇನೆ, ಕನ್ನಡದಲ್ಲಿದ್ದಾವೆ. ನನಗೆ ಸರಿಸುಮಾರು 20 ವರ್ಷದ ದೀರ್ಘಕಾಲದ ಅನುಭವ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಉಂಟು. ನಾನು ನನ್ನ ಕೆಮಿಕಲ್ ಇಂಜಿನಿಯರಿಂಗ್ ಜಾಬ್ ಅನ್ನ ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫುಲ್ ಟೈಮ್ ಆಗಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ನನಗೆ ಎಲ್ಲಾ ಸೋರ್ಸ್ ಆಫ್ ಇನ್ಕಮ್ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ನಿಂದ ಬರ್ತಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ಬೋದು, MLM ಅನ್ಬೋದು, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅನ್ಬೋದು, ಈ ಮೂರು ಪದಗಳು ಸೇಮ್. ಓಕೆ, ಏನಿದು ಇವತ್ತು ಮೀಟಿಂಗ್ ವಿಲ್ ಬಿ ಎಂಡ್ ಇನ್ 10 ಮಿನಿಟ್ಸ್? ನೋಡೋಣ, ಏನೋ ಮೀಟಿಂಗ್ ವಿಲ್ ಬಿ ಎಂಡ್ ಇನ್ 10 ಮಿನಿಟ್ಸ್ ಅಂತ ಬರ್ತಾ ಇದೆ ಯಾಕೋ. ಓಕೆ, ಸೊ ಬುಕ್ ನೇಮು ಜ್ಞಾನ ಭಂಡಾರ ಅಂತ ಇಲ್ಲಿದೆ. 3 ಬುಕ್ ಇದೆ, ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿರುತ್ತೆ. ಇದು ಬೇಕು ಅಂತಂದು ಹೇಳಿದ್ರೆ ನೀವು ನನ್ನ ನಂಬರಿಗೆ ಕಾಲ್ ಮಾಡಿದ್ರೆ, ನೀವು ಅಮೌಂಟ್ ಹಾಕಿದ್ರೆ ನಿಮ್ಮ ಮನೆಗೆ ಬರುತ್ತೆ. ಇದರಲ್ಲಿ ಎಲ್ಲ ಸಕ್ಸಸ್ ಫಾರ್ಮುಲಾಸ್ ಎಲ್ಲ ಬರ್ದಿದ್ದೀನಿ, ಹೇಗೆ ಹೇಗೆ ಏನೇನು ಅಂತ, ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರ್ದಿದ್ದೀನಿ. ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನ್ಯೂಸ್ ಪೇಪರ್ ಕೂಡ ಬಿಡುಗಡೆ ಮಾಡಿದ್ದೀನಿ. ಹಾಗೂ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ, ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟಕ್ಕೆ. ಸೊ ಇನ್ನು ತುಂಬಾ ಉದ್ದ ಇದೆ ನನ್ನ ಪರಿಚಯ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ PG ಡಿಪ್ಲೊಮಾ ಮಾಡಿದ್ದೀನಿ. ರಾಜ್ಕುಮಾರ್, 9739313938, ಭಾರತಿ ಅವ್ರ ಹತ್ರ ನನ್ನ ನಂಬರ್ನ ಇಸ್ಕೊಳ್ಳಿ. ಮತ್ತೆ ಎಲ್ಲ ಯೂಟ್ಯೂಬ್ ಅಲ್ಲಿ MLM ಶರತ್ ಅಂತ ಹಾಕಿ, ಮೆಟಾದಲ್ಲಿ ಹಾಕಿ, ಗೂಗಲ್ ಅಲ್ಲಿ ಹಾಕಿ, ನನ್ನ ನಂಬರ್ ಬರುತ್ತೆ, ನನ್ನ ಅಡ್ರೆಸ್ಸು ಕಾಂಟ್ಯಾಕ್ಟ್ ಎಲ್ಲ ಬರುತ್ತೆ. MLM ಶರತ್, ಅಬೌಟ್ MLM ಶರತ್ ಅಂತ ಮೆಟಾದಲ್ಲಿ ಹಾಕಿ, ಇದಲ್ಲಿ ಹಾಕಿ ನಾನು ಬರ್ತೀನಿ. ಓಕೆ, ನನ್ನ ನಂಬರ್ ಕೂಡ ನಾನು ಇಲ್ಲಿ ಟೈಪ್ ಮಾಡಿರ್ತೀನಿ. ಸೊ 9739313938. ಓಕೆ, ನನಗೆ ಪರ್ಸನಲ್ ಟಚ್ ಅಲ್ಲಿ ಇರಿ. ನಾನು ಯಾವುದೇ ಕಂಪನಿ ಪರವಾಗಿಲ್ಲ, ನಾನು ಯಾವುದೇ ಕಂಪನಿಯ ಲೀಡರ್ ಕೂಡ ಅಲ್ಲ, ನಾನು ಇಂಡಸ್ಟ್ರಿ ಪರವಾಗಿ ನಿಂತಿದ್ದೀನಿ. ಸೊ ಭಾರತಿ ಮೇಡಮ್ ಹೇಳಿದ್ರು, ಸರ್ ನನ್ನ ಟೀಮಿಗೆ ಒಂದು ಟ್ರೈನಿಂಗ್ ಬೇಕು ಅಂತ, ನಾನು ಟ್ರೈನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಓಕೆ, ಯಾಕೆ ಅಂತಂದ್ರೆ ಯು ಆರ್ ಇನ್ ಎ ರೈಟ್ ಕಂಪನಿ, ರೈಟ್ ಪ್ರಾಡಕ್ಟ್, ರೈಟ್ ಸಿಸ್ಟಮ್, ರೈಟ್ ಅಪ್ಲೈನ್ ಜೊತೆಗೆ ನೀವು ಇದ್ದೀರಾ. ಸೊ ಇದು ನನ್ನ ಕರ್ತವ್ಯ, ನಿಮಗೆ ಸಹಾಯ ಮಾಡೋದು, ನಿಮಗೆ ಐಡಿಯಾ ಕೊಡೋದು, ನಿಮಗೆ ಬುದ್ಧಿ ಹೇಳ್ಕೊಡೋದು, ನಿಮಗೆ ಜ್ಞಾನ ಕೊಡೋದು ನನ್ನ ರೋಲು, ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ವಿಷಯಕ್ಕೆ ನಾನು ಬರ್ತೀನಿ. ಸೊ ವಾಟ್ ಈಸ್ ಫೇಲ್ಯೂರ್? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಜನ ಫೇಲ್ ಆಗ್ತಾ ಇದ್ದಾರೆ ಅಂತಂದ್ರೆ ಹೇಳಿದ್ರೆ, ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಮಾಡ್ಬೇಕಾದ್ರೆ ಅವರ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರಲ್ಲ, ಅವ್ರೇನಾದ್ರೂ ನೆಗೆಟಿವ್ ತುಂಬಿದ್ರೆ ಅದನ್ನ ಅವರು ಸ್ವೀಕಾರ ಮಾಡ್ಬಿಡ್ತಾರೆ. ಹೇಗೆ ಅಂತಂದ್ರೆ ಹೇಳಿದ್ರೆ, ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ತುಂಬಾ ಜನಕ್ಕೆ ಬಿಸ್ನೆಸ್ ಗೊತ್ತೇ ಇರೋದಿಲ್ಲ.
ಅವರಿಗೆ ಬಿಸ್ನೆಸ್ ಅನ್ನೋ ಪದಾನೇ ಗೊತ್ತಿರಲ್ಲ, ಸುಮ್ಮನೆ ಧುಮುಕ್ ಬಿಟ್ಟಿರ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಅವರು ಫೇಲ್ ಆಗ್ಬಿಡ್ತಾರೆ. ಈಗ ನೋಡಿ, ನಾನು ನನ್ನ ಲೈಫಲ್ಲಿ ಹೇಳಿದ್ನಲ್ಲ, ನಾನು ಒಬ್ಬ ಕೆಮಿಕಲ್ ಇಂಜಿನಿಯರ್ ಓದ್ತಾ ಇದ್ದೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟರೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದು ನನಗೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ನಾನು ಇದು ಜನ ಸೇರಿಸೋ ಬಿಸ್ನೆಸ್ಸು, ಇದು ಮೆಂಬರ್ ಮಾಡೋ ಬಿಸ್ನೆಸ್ಸು, ಇದು ಪ್ರಾಡಕ್ಟ್ಸ್ ಮಾಡೋ ಬಿಸ್ನೆಸ್ಸು ಅಂತ ಅನ್ಕೊಂಡ್ಬಿಟ್ಟೆ. ನಾನು ಏನು ದುಡ್ಡು ಮಾಡೋಕ್ಕಾಗಲಿಲ್ಲ. ಅದೇ ನಾನು ಆಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಸಿಸ್ಟಮ್ ಇದೆ ಅಂತಂದೇಳಿ, ಸೊ ಅಪ್ಲೈನ ಫಾಲೋ ಮಾಡಿ ಸಿಸ್ಟಮ್ನ ಫಾಲೋ ಮಾಡ್ತಾ ಹೋದರೆ ಅದ್ರ ಪಾಡಿಗೆ ಅದು ಒಂದು ಸಿಸ್ಟಮ್ನ ತಯಾರಾಯಿತು. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್.
ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.